ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ಸೋಮವಾರ, ಹಂಗಾಗಿ ಕ್ಲೀನಾಗಿ ಕೈ ಮುಕ್ಕೊಂಡು ಬೆಳಗ್ಗೆ ಒಳ್ಳೆ ಲೋಡ್ ಬರಲಪ್ಪ ಅಂತ ಮನಸಲ್ಲೇ ದೇವ್ರನ್ನ ಬೇಡ್ಕೊಂಡು ಶಿಸ್ತಾಗಿ ಅಲ್ಲಿಂದ ಬಿಟ್ಟವನೇ ಬಂದೆ ಕಂಪ್ನಿ ಹತ್ರ ಬಂದುಬಿಟ್ಟು ಗಾಡಿ ಹಾಕ್ಬಿಟ್ಟು ನನ್ನ ತಮ್ಮ ಲಾಗ್ ಮಾಡ್ತಾಯಿದ್ದೆ. ಹಂಗಾಗಿ ನೋಡ್ತಾಯಿದ್ದೆ. ಅಷ್ಟಲ್ಲಿ ನೋಡ್ರಿ ನಾನು ಡೋರ್ ಓಪನ್ ಆಗಿತ್ತು. ಯಾರಪ್ಪ ಇದ್ದಾರೆ ಒಳಗೆ ಅಂತ ಬಂದರೆ ನನ್ನ ಬಾಮೆ ಇದ್ದ ಅವನಿಗೆ ಸ್ವಲ್ಪ ಎದುರಿಸ್ಬಿಟ್ಟು ಹಂಗೆ ಅವನ ಜೊತೆ ಕಾಮಿಡಿ ಮಾಡ್ಕೊಂಡು ಸ್ವಲ್ಪ ಬೇಜಾರು ಮಾಡ್ಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಮಿಡಿ ಮಾಡಿಕೊಂಡು ಅಲ್ಲಿಂದ ಸೀದಾ ಫೋನ್ ಹಾಕಿದ್ರು, ಬಾರಪ್ಪ ಲೋಡ್ಗೆ ಹಾಕು ಅಂತ. ನೋಡಿದ್ರೆ ಗಾಡಿ ಫುಲ್ ಗಲೀಜಾಯಿತು. ಅದಕ್ಕೆ ಸ್ಪೀಡಾಗಿ ಹೋಗ್ಬಿಟ್ಟು ಬ್ರಷ್ ಬಂದುಬಿಟ್ಟು ಗಾಡಿ ಕ್ಲೀನ್ ಮಾಡೋಣ, ಎಷ್ಟೊಂದು ದಿವಸ ಆಯಿತು ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಪೇಪರ್ ಎಲ್ಲ ಬಿದ್ದಿತ್ತು, ಚಿಕ್ಕ ಪುಟ್ಟ ಪೇಪರ್ ಎಲ್ಲ ಅದು ಕ್ಲೀನಾಗಿ ತೆಗೆದ್ಬಿಟ್ಟು ಬ್ರಷಲ್ಲಿ ಕ್ಲೀನಾಗಿ ಗುಡಿಸ್ತವನು. ಗಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಗಾಡಿ ಒಳಗೆ ಹತ್ಬಿಟ್ಟು ಅಲ್ಲಿಂದ ನಿಧಾನಕ್ಕೆ ಗಾಡಿ ತಗೊಂಡು ಹೊರಟೆ. ಇವತ್ತೆಲ್ಗಪ್ಪ ಹಾಕ್ತಾರೆ ಲೋಡು ಅಂತ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಗಾಡಿ ಹಾಕ್ಬಿಟ್ಟು ಬಂದವನೇ. ನೋಡಿದ್ರೆ ನಮ್ಮ ಹುಡುಗರೆಲ್ಲ ಎಂಜಾಯ್ ಮಾಡ್ತಿದ್ರು. ಅಷ್ಟರಲ್ಲಿ ನಂಗೆ ಬಿಲ್ ಬಂತು. ಅದೇ ಖುಷಿಗೆ ಶಿಸ್ತಾಗಿ ಬಿಲ್ ತಗೊಂಡು ಎಲ್ಗಪ್ಪ ನೋಡಿದ್ರೆ ಮಾಗಡಿ ರೋಡ್ಗೆ ಇಷ್ಟು ಲೋಡ್ ಇತ್ತು. ನನಗಂತೂ ಫುಲ್ ಖುಷಿಯಾಗೋಯ್ತು. ಸರಿ ಆಯಿತು ಅಂತ ಡೋರ್ ಹಾಕ್ಕೊಂಡು ಒಂದು ಹುಮ್ಮಸ್ಸಿಂದ ಅಲ್ಲಿಂದ ಗಾಡಿ ಬಿಟ್ಟವನೇ ಬಂದ್ಬಿಟ್ಟು ಅನ್ಲೋಡ್ ಪಾಯಿಂಟಿಗೆ ಒಳಕಾಕಪ್ಪ ಅಂದರು. ಅದು ನೋಡಿದ್ರೆ ಒಳ್ಳೆ ಹಿಂದೆ ಗೋಡನ್ ಇದ್ದಂಗೆ ಐತೆ. ನೋಡಿ ಬೇಜಾರಾಗೋಯ್ತು ನನಗಂತೂ. ಅದ್ರೊಳಗೆ ಹೆಂಗಪ್ಪ ಹಾಕೋದು ಅಂತೇಳ್ಬಿಟ್ಟು ಸರಿ ಆಯ್ತು ಏನು ಮಾಡೋಂಗಿಲ್ಲ ಅಂತ ಅನ್ಲೋಡ್ ಮಾಡ್ಕೊಂಡು ಶಿಸ್ತಾಗಿ ಬಂದವನೇ ಗಾಡಿನ ನೆರಳಿಗೆ ಹಾಕ್ಬಿಟ್ಟು ಮತ್ತೇನು ಯಾವ್ದಾದ್ರು ಲೋಡ್ ಆಗ್ಬೋದು ಇವತ್ತು ಸೋಮವಾರ ಅಂತ ಯೋಚನೆ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಅದು ಇದು ಮಾಡ್ತಾಯಿದ್ದೆ, ಯೋಚನೆ ಮಾಡ್ತಾಯಿದ್ದೆ. ನೆರಳಲ್ಲಿ ಗಾಡಿ ಹಾಕ್ಬಿಟ್ಟು ನಾನು ನೆರಳಲ್ಲಿ ಕೂತಿದ್ದೆ. ಅಷ್ಟರಲ್ಲೇ ಫೋನ್ ಹಾಕಿದ್ರು, ಬಾರಪ್ಪ ಲೋಡ್ಗೆ ಹಾಕು ಅಂತ ಹೇಳ್ಬಿಟ್ಟು. ನನಗಂತೂ ಫುಲ್ಲು ಖುಷಿಯಾಗೋಯ್ತು, ಇವತ್ತು ಇನ್ನೊಂದು ಟ್ರಿಪ್ ಪಡಿಬೋದು ಅಂತ. ಬಟ್ ಅದು ನಾಳೆ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಮನೆಗೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.